ದೇಶದೆಲ್ಲೆಡೆ ಮಹಾಶಿವರಾತ್ರಿಯ ಸಂಭ್ರಮ ಕಳೆಗಟ್ಟಿದೆ. ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ನಾಡಿನ ಪ್ರಮುಖ ಶಿವ ದೇವಾಲಯಗಳಿಗೆ ಭಕ್ತ ಸಾಗರವೇ ಹರಿದು ಬಂದು ದೇವರ ಕೃಪೆಗೆ ಪಾತ್ರರಾದರು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸರತಿ ಸಾಲಲ್ಲಿ ನಿಂತು ಶಿವನ ದರ್ಶನ ಪಡೆಕೊಂಡರು. ಬೆಂಗಳೂರಿನ ಗವಿ ಗಂಗಾಧರ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಿದೆ. ಸಂಸದೆ ತೇಜಸ್ವಿ ಸೂರ್ಯ ಕೂಡ ಭೇಟಿ ನೀಡಿ ಶಿವನ ದರ್ಶನವನ್ನು ಪಡೆಕೊಂಡರು. ಬೆಂಗಳೂರಿನ ಕಾಡು ಮಲ್ಲೇಶ್ವರ ದೇಗುಲದಲ್ಲಿ ಜನಸಾಗರವೇ ಹರಿದು ಬಂತು. ತಡರಾತ್ರಿಯಾದರೂ ಸರತಿ ಸಾಲಲ್ಲಿ ನಿಂತು ಭಕ್ತರು ಸ್ವಾಮಿಯ ದರ್ಶನ ಪಡೆಕೊಂಡರು. ದೇವಾಲಯದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ನೆರವೇರಿದ್ವು. ಜಾಗರಣೆ ಹಿನ್ನೆಲೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಚಾಮರಾಜನಗರದ ಮಲೆ ಮಾದಪ್ಪನ ಸನ್ನಿಧಿಯಲ್ಲಿ ಶಿವರಾತ್ರಿ ಸಡಗರ ಸಂಭ್ರಮ ಜೋರಾಗಿತ್ತು. ಸಾವಿರಾರು ಭಕ್ತರು ಜಾಗರಣೆಯನ್ನು ಮಾಡಿದ್ರು. ದೇವರ ಸನ್ನಿಧಿಯಲ್ಲಿ ಭಕ್ತ ಸಾಗರ ಕಾಲ ಕಳೀತಾ ಇದೆ. ಬೆಳಗ್ಗೆಯಿಂದ ವಿಶೇಷ ಪೂಜೆ ಪುನಸ್ಕಾರ ನಡೀತಾ ಇದೆ. ರಾತ್ರಿ ಜಾಗರಣೆ ಮಾಡಿದಂತ ಭಕ್ತರು ಮತ್ತೆ ಮಾದಪ್ಪನ ದರ್ಶನವನ್ನ ಪಡಿತಾ ಇದ್ದಾರೆ. ಉತ್ತರ ಕನ್ನಡದ ಮುರುಡೇಶ್ವರದಲ್ಲಿ ಮಹಾಶಿವರಾತ್ರಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ನಾನಾ ಕಡೆಗಳಿಂದ ಬಂದಿದ್ದ ಭಕ್ತರು ದೇವರ ಕೃಪೆಗೆ ಪಾತ್ರರಾದರು. ಜಾಗರಣೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಿತು. ಭಕ್ತಿ ಭಾವದಿಂದ ಭಕ್ತರು ಶಿವನಾಮ ಸ್ಮರಣೆ ಮಾಡಿದರು. ಮಂಗಳೂರಿನ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಮಹಾಶಿವರಾತ್ರಿ ಸಂಭ್ರಮ ಕಳೆಗಟ್ಟಿದೆ. ವಿದ್ಯುತ್ ದೀಪಾಲಂಕಾರಗಳಿಂದ ಕುದ್ರೋಳಿ ಕ್ಷೇತ್ರ ಕಂಗೊಳಿಸಿತು. ಮಹಾಶಿವರಾತ್ರಿಯ ಅಂಗವಾಗಿ ದೇವರ ರಥೋತ್ಸವ ನಡೆಯಿತು. ಶಿವರಾತ್ರಿ ಹಿನ್ನೆಲೆಯಲ್ಲಿ ಕ್ಷೇತ್ರದಲ್ಲಿ ಯಕ್ಷಗಾನ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿತು. ಮಹಾಶಿವರಾತ್ರಿ ಹಿನ್ನೆಲೆ ಕೋಲಾರ ಜಿಲ್ಲೆಯ ಮಾಲೂರು ನಗರದಲ್ಲಿ ಶಾಸಕ ಕೆವೈ ನಂಜೇಗೌಡ ಜಾಗರಣೆ ಕಾರ್ಯಕ್ರಮ ಆಯೋಜಿಸಿದರು. ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಗಾಯಕಿ ಅನನ್ಯ ಭಟ್ ಹಾಡುಗಳನ್ನು ಹಾಡಿದರು. ಹೋಂಡಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಅಲ್ಲಿ ನೂರಾರು ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು.
ಶಿವರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಶಾಸಕ ಕೆವೈ ನಂಜೇಗೌಡ ಆಯೋಜನೆ ಮಾಡಿದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಾಗಿ 6 ನಿಮಿಷಗಳ ಕಾಲ ಸತತವಾಗಿ ಬಾನೆತ್ತರಕ್ಕೆ ಪಟಾಕಿಯನ್ನ ಸಿಡಿಸಲಾಯಿತು. ಕೊಪ್ಪಳ ಜಿಲ್ಲೆ ಬಂಡಿ ಹರ್ಲಾಪುರ ಗ್ರಾಮದ ಈಶ್ವರ ದೇಗುಲದಲ್ಲಿ ಶಿವ ಪಾರ್ವತಿ ದಿವ್ಯ ಕಲ್ಯಾಣ ಮಹೋತ್ಸವ ಆಚರಿಸಲಾಯಿತು. ವಧುವರರಂತೆ ವಿಶೇಷವಾಗಿ ಪಾರ್ವತಿ ಪರಮೇಶ್ವರ ಕಲ್ಯಾಣ ನೆರವೇರಿಸಲಾಯಿತು. ಗ್ರಾಮಸ್ಥರ ಎರಡೂ ಕುಟುಂಬಗಳು ಶಾಸ್ತ್ರೋಕ್ತವಾಗಿ ಮದುವೆ ಮಾಡುವ ಮೂಲಕ ಗಮನ ಸೆಳೆದವು. ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿರುವಂತಹ ಚಾಮರಾಜಪೇಟೆಯ ಮಲೆ ಮಹಾದೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ಶಿವನ ಆಶೀರ್ವಾದವನ್ನು ಪಡೆಕೊಂಡರು. ಸಿಎಂ ಜೊತೆಗೆ ಸಚಿವ ಕೆ ವೆಂಕಟೇಶ್ ಕೂಡ ಭಾಗಿಯಾಗಿದ್ದರು. ಮಹಾಶಿವರಾತ್ರಿ ಮಹೋತ್ಸವ ಹಿನ್ನೆಲೆ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವಂತಹ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ಸಂಭ್ರಮ ಕಳೆಗಟ್ಟಿತ್ತು. ಶ್ರೀ ರವಿಶಂಕರ್ ಗುರೂಜಿಯವರ ಸನ್ನಿಧಾನಕ್ಕೆ ಆಗಮಿಸಿದ ಭಕ್ತರು ಶಿವ ಧ್ಯಾನದಲ್ಲಿ ಮಿಂದೆದ್ರು. ಕೊಡ್ತಾನೋ ನಮ್ಮಪ್ಪ ಶಿವ ಅವನು ಬರೆದ್ರೆ ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಸ್ವಕ್ಷೇತ್ರ ಕನಕಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪೂಜೆಯನ್ನು ಸಲ್ಲಿಸಿದರು. ಕನಕಪುರದ ಸಂಗಮದ ಶಿವನಾಂಕೇಶ್ವರ ಸ್ವಾಮಿಗೆ ಡಿಕೆಶಿ ಪೂಜೆಯನ್ನು ಸಲ್ಲಿಸಿದರು. ಶಿವನಾಂಕೇಶ್ವರ ಸನ್ನಿಧಿಯಲ್ಲಿ ಡಿಸಿಎಂ ಡಿಕೆಶಿ ಭಾಷಣ ಮಾಡಿದರು. ಇದೇ ವೇಳೆ ಮುಂದಿನ ಸಿಎಂ ನೀವೇ ಅಂತ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿದ್ದಾರೆ. ಒಂದು 10 ವರ್ಷದೊಳಗಡೆ ಇಲ್ಲೆಲ್ಲ ನೀರು ತುಂಬಿಕೊಳ್ತದೆ ಅನ್ನೋದು ನನಗೊಂದು ನಂಬಿಕೆ. ಮೇಕೆದಾಟು ಪಾದಯಾತ್ರೆ ಮಾಡಿದೆ. ಈಗ ಮೊನ್ನೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಈಗ ಏನು ನಿಮ್ಗೂ ತಮಿಳುನಾಡು ನ್ಯಾಯ ಏನಿಲ್ಲ, ಏನು ದೊಡ್ಡ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ. ಎಲ್ಲ ದಾಖಲೆಗಳನ್ನ ಕೊಡ್ತಾ ಇದ್ದೇನೆ. ಯಾರು ಭೂಮಿ ಕಳ್ಕೊಳ್ತಾ ಇದ್ದಾರೆ, ಏನ್ ಕಳ್ಕೊಳ್ತಾ ಇದ್ದಾರೆ ಅಂತ ಪಟ್ಟಿಯನ್ನು ಕೂಡ ಕೊಡ್ತಾ ಇದ್ದೇನೆ. ಇದರಿಂದ ಒಂದು 10 ವರ್ಷದೊಳಗಡೆ ಇತ್ತ ಹಾಸನದಲ್ಲೂ ಕೂಡ ಹಬ್ಬದ ಸಡಗರ ಜೋರಾಗಿದ್ದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಹುಟ್ಟೂರು ಹರದನಹಳ್ಳಿಯಲ್ಲಿರುವಂತಹ ಮನೆ ದೇವರು ಈಶ್ವರ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಆಯಸ್ಸು ವೃದ್ಧಿ, ರಾಜಕೀಯ ಶ್ರೇಯಸ್ಸಿಗಾಗಿ ಪ್ರಾರ್ಥಿಸಿದರು. ಪುತ್ರ ಎಚ್ಡಿ ರೇವಣ್ಣ ಕೂಡ ಜೊತೆಗಿದ್ದರು. ಬೆಳಗಾವಿ ಜಿಲ್ಲೆಯಲ್ಲೂ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಜೋರಾಗಿತ್ತು. ಕಪಿಲೇಶ್ವರದಲ್ಲಿ ಭಕ್ತರ ದಂಡು ಹರಿದು ಬಂದಿತ್ತು. ರಾತ್ರಿ 10 ಗಂಟೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶಿವನ ಧ್ಯಾನವನ್ನು ಮಾಡಿದರು. ರುದ್ರಾಭಿಷೇಕ ಸೇರಿದಂತೆ ಹಲವು ಧಾರ್ಮಿಕ ಆಚರಣೆಗಳು ನಡೆಯಿತು. 1 ಲಕ್ಷಕ್ಕೂ ಹೆಚ್ಚು ಭಕ್ತರು ಕಪಿಲೇಶ್ವರನ ದರ್ಶನ ಪಡೆಕೊಂಡರು. ಹುಬ್ಬಳ್ಳಿಯಲ್ಲೂ ಕೂಡ ಶಿವರಾತ್ರಿಯ ಸಂಭ್ರಮ ಜೋರಾಗಿತ್ತು. ಶಿವನ ದೇವಸ್ಥಾನಗಳಲ್ಲಿ ಪೂಜೆಗಳು ನಡೆದವು.
ಇನ್ನು ಅಧ್ಯಾಪಕ ನಗರದ ವಿಶ್ವನಾಥ ಮಂದಿರದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಇಷ್ಟಾರ್ಥ ಸಿದ್ಧಿಗೆ ಭಕ್ತರು ಪ್ರಾರ್ಥನೆ ಸಲ್ಲಿಸಿದ್ದು, ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಶಿವರಾತ್ರಿ ಅಂಗವಾಗಿ ಸಂಗೀತ ಕಾರ್ಯಕ್ರಮಗಳು ಕೂಡ ನಡೆದವು. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ದೋಟಿಹಾಳ ಗ್ರಾಮದ ಅವಧೂತ ಶುಕುಮುನಿಸ್ವಾಮಿ ಜಾತ್ರಾ ಮಹೋತ್ಸವ ಪ್ರಯುಕ್ತ ವಿವಿಧ ಧಾರ್ಮಿಕ ಆಚರಣೆ ನಡೆಯಿತು. ದಿನ ಮಹಾಶಿವರಾತ್ರಿ ದಿನ ಮಠದಲ್ಲಿ ನಡೆದಂಥ ಸಪ್ತ ಭಜನೆ ಮುಕ್ತಾಯಗೊಂಡಿದೆ. ಅವಧೂತ ಶ್ರೀ ಶುಕಮುನಿ ಮೊಂತ್ಯಾನ ಪಲ್ಲಕ್ಕಿ ಉತ್ಸವ ಪ್ರತಿದಿನ ವಿವಿಧ ಗ್ರಾಮಗಳಲ್ಲಿ ಸಂಚರಿಸಿ ದರ್ಶನ ಭಾಗ್ಯ ನೀಡ್ತಾ ಇದೆ. ಗ್ರಾಮಕ್ಕೆ ಭೇಟಿ ನೀಡುವಂಥ ಮುತ್ಯಾನ ಪಲ್ಲಕ್ಕಿಯನ್ನ ಕಳಸ ಹಿಡಿದಂಥ ನೂರಾರು ಮಹಿಳೆಯರು ಸ್ವಾಗತ ಮಾಡಿದರು. ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಭಕ್ತಿ ಸಂಭ್ರಮದಿಂದ ಪಾಲ್ಗೊಳ್ಳುವ ಯುವಕರ ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ನಾಳೆ ಸಂಜೆ ಶುಕುಮುನಿಸ್ವಾಮಿ ಮಹಾರಥೋತ್ಸವ ಜರುಗಲಿದೆ. ಉತ್ತರ ಕರ್ನಾಟಕದ ಆರಾಧ್ಯ ದೈವ ಸಿದ್ಧಾರೂಢ ಮಠದಲ್ಲಿ ಜಾತ್ರಾ ಮಹೋತ್ಸವದ ಸಂಭ್ರಮ ಕಳೆಗಟ್ಟಿದೆ. ಶಿವರಾತ್ರಿ ಜಾಗರಣೆಯ ಮರುದಿನ ಸಿದ್ಧಾರೂಢರ ರಥೋತ್ಸವ ನಡೆಯುತ್ತೆ. ಅದರಂತೆ ಈ ಬಾರಿಯೂ ಸಿದ್ಧಾರೂಢರ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ನೆರವೇರಲಿದೆ. ಸಿದ್ಧಾರೂಢ ಮಠದಿಂದ ಕಾರವಾರ ರಸ್ತೆಯವರೆಗೂ ಭಕ್ತರು ತೇರನ್ನ ಎಳೆದಿದ್ದಾರೆ. ಕರ್ನಾಟಕ ಸೇರಿ ದೇಶದ ವಿವಿಧ ಕಡೆಯಿಂದ ಭಕ್ತರು ಜಾತ್ರೆಗೆ ಆಗಮಿಸಿದ್ದು, ಜಾತ್ರಾ ಮಹೋತ್ಸವಕ್ಕೆ ಸಕಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಜಾತ್ರೆಯ ಹಿನ್ನೆಲೆಯಲ್ಲಿ ಮಠದ ಆವರಣದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. नमः शिवाय शान्ताय नमस्तोमाय हस्तवे नमे गुरुवेदेन सर्वकारेषु सर्वदा श्रीमहागणपतये नमः. ಬೆಂಗಳೂರು ದಕ್ಷಿಣ ಜಿಲ್ಲೆ ಮುಂಗಾಡಹಳ್ಳಿಯಲ್ಲಿ ಮಹಾಶಿವರಾತ್ರಿಯಂದೇ ಬಾಡೂಟದ ನೈವೇದ್ಯ ಮಾಡಲಾಗಿದೆ. ಮಹಾಶಿವರಾತ್ರಿ ಹಬ್ಬದ ವಿಶೇಷವಾಗಿ ಚನ್ನಪಟ್ಟಣದ ಮಂಟೇಸ್ವಾಮಿಗೆ ಬಾಡೂಟದ ನೈವೇದ್ಯವನ್ನು ಅರ್ಪಿಸಲಾಯಿತು. ಪ್ರತಿ ವರ್ಷವೂ ಸಹ ಮಂಟೇಸ್ವಾಮಿಗೆ ಬಾಡೂಟದ ನೈವೇದ್ಯ ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಶಿವನ ನಾಮಸ್ಮರಣೆ ಮಾಡುತ್ತಾ ಜನರು ಬಾಡೂಟವನ್ನು ಸೇವಿಸಿದರು. ನಮ್ಮ ತಾತನಿಂದಲೂ ಸಹ ಈ ಪರಂಪರೆಯನ್ನು ನಡೆಸ್ಕೊಂಡು ಬರ್ತಾ ಇದೀವಿ ನಾವು. ಆದ್ರೆ ಅದು ಕೆಲವು ಸಂದರ್ಭದಲ್ಲಿ ನಿಲ್ಲಿಸೋರು ಈ ಪದ್ಧತಿ ಮಾಂಸಾಹಾರವನ್ನು ನಿಲ್ಲಿಸಬೇಕು ಅಂತ. ಆದ್ರೆ ಹಲವಾರು ತೊಂದರೆಗಳಾದವು. ಅದರ ನಂತರದಲ್ಲಿ ಭಗವಂತನ ಸೇವೆ ಅಂತ ಅಂದ್ಬಿಟ್ಟು ಭಕ್ತಾದಿಗಳಿಂದಲೇ ಈ ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿಯಿಂದ ಈ ಮಹಾಶಿವರಾತ್ರಿ ಸೇವೆಯನ್ನ ಮಾಡ್ತಾ ಬರ್ತಾರೆ. ನಾವು ಚಿಕ್ಕವರಿದ್ದಾಗಿಂದನೂ ಈ ಪದ್ಧತಿನ ಮಾಡ್ತಾನೆ ಇದೀವಿ. ಶಿವರಾತ್ರಿ ಅಂದ್ರೆ ವಿಶೇಷ ನಮ್ದು ಮಟನ್ ಮತ್ತೆ ಚಿಕನ್ ಮಾಡೋದು. ಇದು ಯಾಕಂದ್ರೆ ಅವಾಗಿಂದ 500 ವರ್ಷಗಳಿಂದ ಮಾಡ್ತಿದ್ರು. ನಾವು ಚಿಕ್ಕವರಿದ್ದಾಗಿಂದನೂ ಇದು ಪದ್ಧತಿ ಇದೆ. ಶಿವಂಗೆ ವೆಜ್ ಮಾಡ್ಬೇಕು, ಇದು ನಾನ್ ವೆಜ್ ಮಾಡಬಾರ್ದು ಅಂತ ಹೇಳ್ತಿದ್ರು. ವೆಜ್ ಮಾಡೋಣ ಅನ್ಕೊಂಡಿದ್ರು. ಆಮೇಲೆ ಈ ತರ ಕೋಳಿ ಎಲ್ಲ ಒಳಗಡೆ ನುಗ್ಗಾದ್ಮೇಲೆ ಆಮೇಲೆ ಏನೋ ಕೆಟ್ಟೋದೇನೋ ಆದಾಗ ಆಮೇಲೆ ನಾನ್ ವೆಜ್ ಮಾಡ್ಲೇಬೇಕು, ಇದರ ಪದ್ಧತಿ ಮುಂದುವರಿಸಬೇಕು ಅಂತ ಪದ್ಧತಿ. ಕೆನಡಾದಲ್ಲಿ ಹತ್ಯೆಯಾಗಿದ್ದ ಕನ್ನಡಿಗ ಚಂದನ್ ಮೃತದೇಹ ಹುಟ್ಟೂರಿಗೆ ಬಂದಿದೆ. ಏರ್ಪೋರ್ಟ್ನಲ್ಲಿ ಮಗನ ಮೃತದೇಹವನ್ನು ನೋಡಿ ತಂದೆ ಭಾವುಕರಾದರು. ಏರ್ಪೋರ್ಟ್ನಿಂದ ನೆಲಮಂಗಲದ ತ್ಯಾಮಗೊಂಡ್ಲು ಮನೆಗೆ ಶವ ತಂದಿದ್ದಾರೆ. ಇನ್ನು ಮಧ್ಯಾಹ್ನ 1 ಗಂಟೆಯವರೆಗೆ ಶಾಲಾ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಧ್ಯಾಹ್ನ 3:30 ಸುಮಾರಿಗೆ ತ್ಯಾಮಗೊಂಡ್ಲುನ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಪ್ರಾವಿನ್ಸ್ ಆಫ್ ಆಂಟಾರಿಯೋ ಅವರು ಸಹಾಯ ಮಾಡಿದ್ದಾರೆ. ಟೀಮ್ ಏಡ್ ಅನ್ನ ಒಂದು ಆರ್ಗನೈಸೇಷನ್ ಇದೆ, ಅವರು ಬಹಳ ಸಹಾಯ ಮಾಡಿದ್ದಾರೆ. LTI ಮೈಂಡ್ ಟ್ರೀ ಕಂಪನಿಯವರು ಅವರೇ ಮುತುವರ್ಜಿ ವಹಿಸಿ ಎಂಡ್ ಟು ಎಂಡ್ ಪ್ರಾಸೆಸ್ ಅಲ್ಲಿಂದ ಏನ್ ಕರ್ಕೊಂಡ್ಬರ್ಬೇಕೋ ಅದರಲ್ಲಿ ಪ್ರತಿಯೊಂದು ಸಹಾಯ ಮಾಡಿದ್ದಾರೆ. ಮತ್ತು ನಮಗೆ ಹಸ್ತಾಂತರ ಮಾಡಿದ್ದಾರೆ. ನಾವು ನಮ್ಮ ತ್ಯಾಮಗೊಂಡ್ಲು ಸ್ವಗ್ರಾಮಕ್ಕೆ ತಗೊಂಡೋಗ್ತಾ ಇದೀವಿ ಮೃತದೇಹನ. ತ್ಯಾಮಗೊಂಡ್ಲಲ್ಲಿ ಸಾರ್ವಜನಿಕ ಒಂದು ಇದಕ್ಕೆ ವೀಕ್ಷಣೆಗಾಗಿ ಸ್ಥಳ. ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ಶಾಸಕ ಬೈರತಿ ಬಸವರಾಜ್ ಅವರನ್ನ 7 ದಿನ ಸಿಐಡಿ ಕಸ್ಟಡಿಗೆ ಕೊಡಲಾಗಿದೆ. ಈ ನಡುವೆ ಮನೆ ಊಟಕ್ಕೆ ಬೈರತಿ ಬಸವರಾಜ್ ಪರ ವಕೀಲರು ಮನವಿಯನ್ನು ಮಾಡಿದ್ರು. ಆದರೆ ಜಯದೇವ ಆಸ್ಪತ್ರೆ ಮೆನುವಂತೆ ಊಟ ನೀಡಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಜಡ್ಜ್ ಆದೇಶವನ್ನು ಮಾಡಿದ್ದಾರೆ. ಮನೆ ಊಟದ ಅಥವಾ ವಿಶೇಷ ಊಟದ ಅರ್ಜಿ ಇಂದು ವಿಚಾರಣೆ ನಡೆಯಲಿದೆ.
ಎರಡನೇ ಮಗುವಿನ ಖುಷಿಯಲ್ಲಿದ್ದ ಬೆಂಗಳೂರಿನ ದಂಪತಿಗೆ ಆಘಾತ ಉಂಟಾಗಿದೆ. ಬೇಬಿ ಬಾಂಬ್ ಫೋಟೋ ಶೂಟ್ ಮಾಡಿಸುವ ವೇಳೆ ಮೊದಲ ಮಗು 3 ವರ್ಷದ ಲಕ್ಷ್ಮೀರ್ ಸಾವನ್ನಪ್ಪಿದ್ದಾನೆ. ಬೇಬಿ ಬಾಂಬ್ ಫೋಟೋ ಶೂಟ್ನಲ್ಲಿ ಅಮ್ಮ ಬ್ಯುಸಿಯಾಗಿದ್ರು, ಆದರೆ ಮಗು ಕಡೆಗೆ ಗಮನ ಇರಲಿಲ್ಲ. ಈ ವೇಳೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಿದ್ದು ಮಗು ಸಾವನ್ನಪ್ಪಿದೆ. ಬೆಂಗಳೂರು ಉತ್ತರ ತಾಲೂಕಿನ ಗಿಡ್ಡೇನಹಳ್ಳಿಯಲ್ಲಿ ಘಟನೆ ನಡೆದಿರುವುದು. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಹೊನ್ನಗುಂಡಿ ಗ್ರಾಮದಲ್ಲಿ 12 ವರ್ಷದ ಸುಪ್ರೀತಾ ಎಂಬ ಬಾಲಕಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಸುಪ್ರೀತಾ ಟಿವಿ ನೋಡಿಕೊಂಡು ಊಟ ಮಾಡ್ತಾ ಇದ್ದಂತೆ. ಆ ವೇಳೆ ಊಟದ ತಟ್ಟೆ ಕೆಳಗೆ ಬಿದ್ದಿದ್ದರಿಂದ ಟಿವಿ ನೋಡೋದನ್ನ ಕಡಿಮೆ ಮಾಡುವಂತ ತಾಯಿ ಬುದ್ಧಿ ಮಾತನ್ನು ಹೇಳಿದ್ರಂತೆ. ನಂತರ ಕೆಲಸಕ್ಕೆ ಹೋಗಿ ಬರುವಷ್ಟರಲ್ಲಿ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಬಾಲಕಿ ಮೃತದೇಹವನ್ನು ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಹಾಸನ ಜಿಲ್ಲೆ ಬೇಲೂರು ಬಳಿಯ ಕೆರೆ ಬಳಿ 29 ವರ್ಷದ ಪ್ರಿಯಾಂಕಾ ಎಂಬ ಮಹಿಳೆಯ ಒಳ ಉಡುಪುಗಳು ಪತ್ತೆಯಾಗಿತ್ತು. ಈ ಬಗ್ಗೆ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಇದೀಗ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸದ್ಯ ಮಹಿಳೆ ತುಮಕೂರಲ್ಲಿ ಡೇವಿಡ್ ಎಂಬಾತನ ಜೊತೆಗೆ ಪತ್ತೆಯಾಗಿದ್ದಾಳೆ. ಅಕ್ರಮ ಸಂಬಂಧಕ್ಕಾಗಿ ಮಹಿಳೆಯು ಖತರ್ನಾಕ್ ಪ್ಲಾನ್ ಮಾಡಿದ್ದಂತೆ. ಉತ್ತರ ಪ್ರದೇಶ ಮೂಲದ ಡೇವಿಡ್ ಜೊತೆ ತೆರಳಿ ಅಲ್ಲೇ ಸೆಟಲ್ ಆಗೋಕೆ ಪ್ಲಾನ್ ಮಾಡಿದ್ದ ಮಹಿಳೆಯ ಪ್ಲಾನ್ ಅನ್ನ ಪೊಲೀಸರು ಭೇದಿಸಿದ್ದಾರೆ. ಕಾಲ್ ಡೀಟೇಲ್ಸ್ ಮತ್ತೆ CCTV ನೋಡುವಾಗ ನಮಗೆ ಕೆಲವು ಕ್ಲೂಸ್ ಸಿಕ್ಕಿತ್ತು. ಆ ಕ್ಲೂಸ್ ಮೇಲೆ ವರ್ಕೌಟ್ ಮಾಡಿಕೊಂಡು ನಾವು ಕುಣಿಗಲ್ಗೆ ಒಂದು ಟೀಮ್ ಕಳಿಸಿದ್ದೀವಿ. ಅಲ್ಲಿ ನಮಗೆ ಅವರು ಸಿಕ್ಕಿದ್ದಾರೆ, ಅವರು ಸುರಕ್ಷಿತ ಇದ್ದಾರೆ, ಬದುಕಿದ್ದಾರೆ. ಅವರಿಗೆ ರಿಕವರ್ ಮಾಡಿಕೊಂಡು ನಾವು ಇಲ್ಲಿ ವಾಪಸ್ ಬಂದಿದ್ದೀವಿ. ಈಗ ಎನ್ಕ್ವೈರಿ ನಡೀತಾ ಇದೆ. ಪ್ರೈಮರಿ ಮಾಹಿತಿ ಪ್ರಕಾರ ಗಂಡನ ಜೊತೆಗೆ ಇರೋಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ. ಬೇರೆಯವರ ಜೊತೆಗೆ ಸಂಸಾರ ಮಾಡಲಿಕ್ಕೆ ಅವರದು ಪ್ರೈಮರಿ ಮಾಹಿತಿ ಪ್ರಕಾರ ಪ್ಲಾನ್ ಇತ್ತು. ಅದಕ್ಕೆ ಈ ತರ ಅವರು ಮಾಡಿದ್ದಾರೆ. ಕಾಲ್ ಡೀಟೇಲ್ ರಸ್ತೆಯಲ್ಲಿ ಸೈಡ್ ಕೊಡುವಂತ ವಿಚಾರಕ್ಕೆ ಬೈಕ್ ಸವಾರ ಮತ್ತು ಚಾಲಕ ನಡುವೆ ಗಲಾಟೆ ಆಗಿರುವಂತಹ ಘಟನೆ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರದ ಬಳಿ ನಡೆದಿದೆ. ಸವಾರ ಮತ್ತು ಚಾಲಕನ ಮಧ್ಯೆ ಮಾತಿಗೆ ಮಾತು ಜೋರಾಗ್ತಾ ಇದ್ದಂತೆ ಕೈ ಮಿಲಾಯಿಸಿಕೊಂಡಿದ್ದಾರೆ. ಗಾಯಾಳುವನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ಸಾರಿಗೆ ಬಸ್ ಆಟೋ ಮುಖಾಮುಖಿ ಡಿಕ್ಕಿಯಾಗಿ ಚಾಲಕರು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಹುಬ್ಬಳ್ಳಿ ಪುಣೆ ಬೆಂಗಳೂರು ರಸ್ತೆಯಲ್ಲಿ ಚೆನ್ನಮ್ಮ ವೃತ್ತದ ಬಳಿ ಘಟನೆಯಾಗಿರುವುದು. ಟ್ರಾಫಿಕ್ ಜಾಮ್ ಆಗಿದ್ರೂ ಸಾರಿಗೆ ಬಸ್ ಅನ್ನು ಓವರ್ಟೇಕ್ ಮಾಡಿದ್ದಾನೆ. ಈ ವೇಳೆ 2 ವಾಹನಗಳು ಡಿಕ್ಕಿಯಾಗಿದ್ದು ಆಟೋ ಚಾಲಕನ ಮೇಲೆ ಬಸ್ ಚಾಲಕ ಹಲ್ಲೆ ನಡೆಸಿದ್ದಾನೆ. ಓಮಿನಿ ಕಾರು ಹಾಗೂ ಟ್ರಕ್ ನಡುವೆ ಅಪಘಾತ ಸಂಭವಿಸಿ ಕಾರು ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಮಂಗಸುಳಿ ಗ್ರಾಮದಲ್ಲಿ ನಡೆದಿದೆ. ಮಹಾರಾಷ್ಟ್ರ ಮೂಲದ 39 ವರ್ಷದ ದತ್ತಾತ್ರೇಯ ಖಾಂಡೇಕರ್ ಮೃತ ದುರ್ದೈವಿ. ಇನ್ನು ಘಟನೆಯ ಸಂಬಂಧ ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಪರಿಚಿತ ವಾಹನ ಹರಿದು ವ್ಯಕ್ತಿಯೋರ್ವ ಸಾವನ್ನಪ್ಪಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಎಕ್ಸಂಬ ಪಟ್ಟಣದ ಹೊರವಲಯದಲ್ಲಿ ನಡೆದಿದೆ. 65 ವರ್ಷದ ಈಶ್ವರ ಉಸ್ಕೆ ಮೃತ ದುರ್ದೈವಿ. ದೂದಗಂಗಾ ಸಕ್ಕರೆ ಕಾರ್ಖಾನೆಯಿಂದ ಎಕ್ಸಂಬ ಪಟ್ಟಣಕ್ಕೆ ಬೈಕ್ನಲ್ಲಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅಪರಿಚಿತ ವಾಹನ ಡಿಕ್ಕಿಯಾಗಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಕೋಲಾರದ ಮಂಗಸಂದ್ರ ಬೆಟ್ಟದಲ್ಲಿ ಆಕಸ್ಮಿಕ ಬೆಂಕಿ ತಗುಲಿದೆ. ಮಂಗಸಂದ್ರ ಬೆಟ್ಟದ 10 ಕಡೆ ಬೆಂಕಿ ಹೊತ್ಕೊಂಡಿದ್ದು 100 ಎಕರೆಯಲ್ಲಿನ ಮರ ಗಿಡಗಳು ಸುಟ್ಟು ಭಸ್ಮವಾಗಿದೆ. ಸ್ಥಳೀಯ ಅಗ್ನಿಶಾಮಕ ಸಿಬ್ಬಂದಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದು ನಂತರ ಬೆಂಕಿಯನ್ನು ನಂದಿಸಿದ್ದಾರೆ. ಬೆಟ್ಟದಲ್ಲಿ ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿರೋ ಶಂಕೆ ವ್ಯಕ್ತವಾಗಿದೆ.
ಹಾವೇರಿ ಜಿಲ್ಲೆ ಬ್ಯಾಡಗಿ ಹೆಸ್ಕಾಂ ಸಬ್ಸ್ಟೇಷನ್ನಲ್ಲಿ ಐಸೋಲೇಟರ್ ಬ್ಲಾಸ್ಟ್ ಆಗಿದೆ. 110 kV ಗ್ರಿಡ್ನಲ್ಲಿ ಐಸೋಲೇಟರ್ ಬ್ಲಾಸ್ಟ್ ಆಗಿದ್ದು ಬೆಂಕಿ ಹೊತ್ಕೊಂಡಿದೆ. ಐಸೋಲೇಟರ್ ಬ್ಲಾಸ್ಟ್ನಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಅಡಿಕೆ ತೋಟಕ್ಕೆ ಬೆಂಕಿ ಬಿದ್ದ ಪರಿಣಾಮ 100ಕ್ಕೂ ಹೆಚ್ಚು ಅಡಿಕೆ ಸಸಿಗಳು ಸುಟ್ಟು ಹೋಗಿರುವಂತಹ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ರಾಮಜೋಗಿ ಹಳ್ಳಿಯಲ್ಲಿ ನಡೆದಿದೆ. ಗ್ರಾಮದ ರೈತ ಅವಿನಾಶ ತಮ್ಮ 2 ಎಕರೆ ಜಮೀನಿನಲ್ಲಿ ಅಡಿಕೆ ಸಸಿ ನೆಟ್ಟು 3 ವರ್ಷಗಳಿಂದ ಪೋಷಣೆ ಮಾಡಿದ್ರು. ಆದರೆ ಕಿಡಿಗೇಡಿಗಳ ಕೃತ್ಯಕ್ಕೆ ಅಡಿಕೆ ಸಸಿಗಳು, ತೋಟಕ್ಕೆ ಅಳವಡಿಸಿದ ಡ್ರಿಪ್ ಪೈಪ್ಗಳು ಕೂಡ ಸುಟ್ಟು ಭಸ್ಮವಾಗಿದೆ. ನಾನು ಹೇಳಿಲ್ಲ ನನ್ನ ಬೋಜಿನಾಗ ಬೆಂಕಿ ಅಂತ ನೀನ್ ಕೇಳ್ದೇನ ನನ್ನ ಮಾತು. ಚಾಮರಾಜನಗರ ಗುಂಡಾಲ್ ಡ್ಯಾಂನಲ್ಲಿ ಹುಲಿ ಶವ ಪತ್ತೆಯಾಗಿದ್ದು ಉರುಳಿಗೆ ಸಿಲುಕಿ ಹುಲಿ ಸಾವನ್ನಪ್ಪಿರುವುದಾಗಿ ಅಧಿಕಾರಿಗಳು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಬೇಟೆಯಾಡುವ ಉದ್ದೇಶದಿಂದ ಬೇಟೆಗಾರರು ಉರುಳು ಹಾಕಿದ್ದು ಅದರಲ್ಲಿ ಸಿಲುಕಿ 5 ರಿಂದ 6 ವರ್ಷದ ಗಂಡು ಹುಲಿ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ವನ್ಯಜೀವಿ ಕಾಯ್ದೆಯಡಿ ಅಧಿಕಾರಿಗಳು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮತ್ತೆ ಚಿರತೆ ಕಾಣಿಸಿಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಚಿರತೆ ಸೆರೆಗಾಗಿ ಅರಣ್ಯ ಇಲಾಖೆ ಬೋನು ಅಳವಡಿಸಿದೆ. ಮಂಡ್ಯ ಮೂಲದ ಪಾದಯಾತ್ರೆಯನ್ನ ಕೊಂದಿದ್ದಂತ ಚಿರತೆಯನ್ನ ಸೆರೆ ಹಿಡಿಯಲಾಗಿತ್ತು. ಆದರೆ 4 ದಿನಗಳ ಹಿಂದೆ ಪಾದಯಾತ್ರಿ ಚನ್ನಪಟ್ಟಣ ಮೂಲದ ಬಾಲಕನ ಮೇಲೆ ಮತ್ತೊಂದು ಚಿರತೆ ದಾಳಿಯನ್ನು ಮಾಡಿ ಗಾಯಗೊಳಿಸಿತ್ತು. ಅಲ್ಲದೆ ರಾತ್ರಿ ವೇಳೆ ಆಗಾಗ್ಗೆ ಚಿರತೆ ಕಾಣಿಸಿಕೊಳ್ತಾ ಇರುವಂತದ್ರಿಂದ ಭಕ್ತರಿಗೆ ತೊಂದರೆ ಆಗಬಾರದು ಅಂತ ಅರಣ್ಯ ಇಲಾಖೆ ಚಿರತೆ ಸೆರೆಗೆ ತಾಳು ಬೆಟ್ಟ, ಮಹದೇಶ್ವರ ಬೆಟ್ಟದ ಮಾರ್ಗದಲ್ಲಿ ಬೋನು ಅಳವಡಿಕೆ ಮಾಡಿದೆ. ಬೆಳಗಾವಿ ಚೆನ್ನಮ್ಮ ವೃತ್ತದ ಬಳಿ ಗೋಮಾಂಸ ಸಾಗಿಸುತ್ತಿದ್ದ ವಾಹನವನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಳಗಾವಿಯಿಂದ ಧಾರವಾಡಕ್ಕೆ ಹೋಗುತ್ತಿದ್ದ ವಾಹನದಲ್ಲಿ ಅಂದಾಜು 5 ಟನ್ ಗೋಮಾಂಸ ಸಾಗಿಸಲಾಗುತ್ತಿತ್ತು. ತಮಿಳುನಾಡಿನ ರಿಜಿಸ್ಟ್ರೇಷನ್ ಹೊಂದಿರುವಂತಹ ಲಾರಿಯಲ್ಲಿ ಗೋಮಾಂಸ ಸಾಗಿಸಲಾಗುತ್ತಿದ್ದನ್ನ ಹಿಂದೂಪರ ಕಾರ್ಯಕರ್ತರು ಪತ್ತೆ ಮಾಡಿದರು. ಲಾರಿಯಲ್ಲಿದ್ದ 4 ಪರಾರಿಯಾಗಿದ್ದು ಎಪಿಎಂಸಿ ಪೊಲೀಸರು ಚಾಲಕನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗಾಗಿ ಫೈಟ್ ಜೋರಾಗಿದೆ. ಚುನಾವಣೆ ಘೋಷಣೆಗೂ ಮುನ್ನ ಕೈಪಾಳ್ಯದಲ್ಲಿ ರಾಜಕೀಯ ಗರಿಗೆದರಿದೆ. ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಟಿಕೆಟ್ ನೀಡಲಿಕ್ಕೆ ಒತ್ತಾಯಿಸಲಾಗಿದೆ. ಎಸ್ಐಆರ್ ಹಾಗೂ ಉಪಚುನಾವಣೆಯ ರಾಜಕೀಯ ಸಮಾಲೋಚನಾ ಹೆಸರಲ್ಲಿ ಮುಸ್ಲಿಂ ಸಂಘ ಸಂಸ್ಥೆಗಳ ವೇದಿಕೆಯಡಿ ಸಭೆ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ಶಾಮನೂರು ಕುಟುಂಬದ ಪರ ಕೆಲ ಮುಸ್ಲಿಂ ನಾಯಕರು ಬ್ಯಾಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಎಸ್ಎಸ್ ಮಲ್ಲಿಕಾರ್ಜುನ ಬೆಂಬಲಿತ ಮುಸ್ಲಿಂ ನಾಯಕರು ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಅವರ ಪುತ್ರ ಸಮರ್ಥ ಶಾಮನೂರಿಗೆ ಟಿಕೆಟ್ ನೀಡುವಂತೆ ಒತ್ತಾಯವನ್ನು ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಮರ್ಥ ಅಭ್ಯರ್ಥಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹರಿದಾಡ್ತಾ ಇದೆ. ಇಲ್ಲಿ ನಮ್ಮ MLC ಅಬ್ದುಲ್ ಜಬ್ಬಾರ್ ಸಾಹೇಬ್ರವರು ಕೇಳ್ತಿದ್ದಾರೆ. ಜೊತೆಯಲ್ಲಿ ನಮ್ಮ ಮಾಜಿ ಅಂಜುಮನ್ನ ಅಧ್ಯಕ್ಷರು ಸಾದಿಕ್ ಪಲ್ವಾನ್ರವರು ಕೇಳ್ತಿದ್ದಾರೆ. ನಾವು ನಿನ್ನೆ ಸಭೆಯಲ್ಲಿ ಇಬ್ಬರಿಗೂ ಆಹ್ವಾನ ಕೊಟ್ಟಿದ್ವಿ. ನನ್ನ ಅಧ್ಯಕ್ಷತೆಯಲ್ಲೇ ನಾನು ಕರೆದಿದ್ದೆ. ನಾನು ಮಾಜಿ ವಕ್ಫ್ ಬೋರ್ಡ್ ಅಧ್ಯಕ್ಷನಾಗಿ ಎಲ್ಲ ಸಂಘ ಸಂಸ್ಥೆಗಳಿಗೆ ಅಧ್ಯಕ್ಷರಿಗೆ ಎಲ್ಲ ಪದಾಧಿಕಾರಿಗಳಿಗೆ ಕರೆದಿದ್ದೆ. ನಿನ್ನೆ ನಾವು ಒಂದು ನಿರ್ಣಯ. ನಟ ದರ್ಶನ್ಗಿಂದು 49ನೇ ಹುಟ್ಟುಹಬ್ಬದ ಸಂಭ್ರಮ. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ದರ್ಶನ್ ಜೈಲಲ್ಲಿ ಬಂಧಿಯಾಗಿದ್ದಾರೆ. ಹೀಗಾಗಿ ಅವರ ಅಭಿಮಾನಿಗಳು ತಾವು ಇದ್ದಲ್ಲಿಯೇ ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಂಡು ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡಲಿದ್ದಾರೆ. ಪುಟ್ಟೇನಹಳ್ಳಿಯ ನಂಜುಂಡೇಶ್ವರ ದೇವಾಲಯದಲ್ಲಿ ದರ್ಶನ್ ಹೆಸರಲ್ಲಿ ಅಭಿಮಾನಿಗಳು ಹೋಮ ಹವನ ಕಾರ್ಯಕ್ರಮವನ್ನು ಕಳೆದ 2 ದಿನಗಳಿಂದ ಹಮ್ಮಿಕೊಂಡಿದ್ದು, ಇದೇ ದೇವಾಲಯದಲ್ಲಿ ಇಂದು ನಡೆಯುವ ವಿಶೇಷ ಪೂಜೆಯಲ್ಲಿ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಪಾಲ್ಗೊಳ್ಳಲಿದ್ದಾರೆ. ಯುವನ್ ಸ್ಟಾರ್ ರಿಷಬ್ ಶೆಟ್ಟಿ ಈಗ ಜೈ ಹನುಮಾನ್ ಎಂಬ ಚಿತ್ರದಲ್ಲಿ ಅಭಿನಯಿಸಲಿಕ್ಕೆ ಸಿದ್ಧವಾಗಿದ್ದಾರೆ. ಫೆಬ್ರವರಿ 22ರಂದು ಹಂಪಿಯಲ್ಲಿ ಜೈ ಹನುಮಾನ್ ಚಿತ್ರಕ್ಕೆ ಮುಹೂರ್ತ ನಡೆಯಲಿದೆ. ಹನುಮ ಜನ್ಮಸ್ಥಳ ಕಿಷ್ಕಿಂಧೆಯ ಅಂಜನಾದ್ರಿಯ ಸನ್ನಿಧಿಯಲ್ಲಿ ಚಾಲನೆಯನ್ನು ಪಡ್ಕೊಳ್ಳಿದ್ದಾರೆ. ಕಾಂತಾರದ ಶಿವನಿಗಾಗಿ ಅಬ್ಬರಿಸಿದ್ದಂಥ ರಿಷಬ್ ಈಗ ಹನುಮಂತನಾಗಿ ನಟಿಸಲಿದ್ದಾರೆ. ರಿಷಬ್ ಶೆಟ್ಟಿ ಜೊತೆ ತೆಲುಗು ನಟ ರಾಣಾ ದಗ್ಗುಬಾಟಿ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಾರೆ. 3 ದಿನಗಳಿಂದ ಹಂಪಿ ಉತ್ಸವಕ್ಕೆ ವೈಭವದ ತೆರೆ ಬಿದ್ದಿದೆ. ನಿನ್ನೆ ಸಮಾರೋಪ ಸಮಾರಂಭದಲ್ಲಿ
ಹಲವು ಕಾರ್ಯಕ್ರಮಗಳು ನಡೆದವು. ಅದಕ್ಕೂ ಮುನ್ನ ಜಾನಪದ ಕಲಾ ತಂಡಗಳ ಪ್ರದರ್ಶನ ಕಣ್ಮನ ಸೆಳೆಯಿತು. ಉದ್ಧಾನ ವೀರಭದ್ರೇಶ್ವರ ದೇಗುಲದಿಂದ ಆರಂಭವಾದ ಜಾನಪದ ವಾಹಿನಿಯ ಮೆರವಣಿಗೆಯಲ್ಲಿ ರಸ್ತೆಯುದ್ದಕ್ಕೂ ಕಲಾವಿದರು ಹೆಜ್ಜೆಯನ್ನ ಹಾಕಿದ್ರು. ರಾಜಗಾಂಭೀರ್ಯದಿಂದ ಗಜರಾಜ ಮುಂದೆ ಹೆಜ್ಜೆ ಹಾಕಿದ್ರೆ ಅಲಂಕೃತ ಮಂಟಪದಲ್ಲಿ ತಾಯಿ ಭುವನೇಶ್ವರಿಯ ಉತ್ಸವ ಮೂರ್ತಿ ಹಿಂದೆ ಸಾಗಿತು. ಇನ್ನು ಹಂಪಿ ಉತ್ಸವದಲ್ಲಿ ನಟ ಡಾಲಿ ಧನಂಜಯ್ ಕೂಡ ಭಾಗಿಯಾಗಿದ್ರು. ಟಗರು ಹಾಡಿನ ಮೂಲಕ ವೇದಿಕೆಗೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಂತೆ ಕೆಕೆ ಶಿಳ್ಳೆ ಹಾಕಿ ಜನರು ಕುಣಿದು ಕುಪ್ಪಳಿಸಿದ್ರು. ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯ ತಿಳಿಸಿದ್ರು. ನಿಮ್ಮ ಕೆಕೆ ಚಪ್ಪಾಳೆ ಶಿಳ್ಳಿಗೆಯಲ್ಲಿ ನಮಗೆ ಶಿವ ಕಾಣ್ತಾನೆ, ನಿಮ್ ಜೊತೆ ಶಿವರಾತ್ರಿ ಆಚರಣೆ ಮಾಡೋದು ಖುಷಿ ಆಗ್ತಿದೆ. ಯಾರಿಗಾದ್ರೂ ಸಮಯ ಸಿಕ್ಕರೆ ಎಲ್ಲಿಗೆ ಹೋಗ್ತೀರಿ ಅಂತ ಕೇಳಿದ್ರೆ ಹಂಪಿಗೆ ಅಂತ ಹೇಳ್ತಾರೆ. ನಾನಿವತ್ತು ಆ ಹಂಪಿಗೆ ಬಂದಿರುವೆ, ನಿಮ್ಮ ಪ್ರೀತಿಗೆ ಯಾವತ್ತೂ ಆಭಾರಿ ಅಂತ ಹೇಳಿದ್ರು. ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಇಲ್ಲಿ ಆಚರಿಸ್ತಿರೋದು ಬಹಳ ಖುಷಿ. ಯಾಕೆಂದ್ರೆ ನಿಮ್ಮ ಶಿಳ್ಳೆ ಚಪ್ಪಾಳೆ ನಿಮ್ಮ ಕೇಕೆಯಲ್ಲಿ ನಮಗೆ ಶಿವ ಕಾಣ್ತಾನೆ, ನಿಮ್ಮ ನಗುವಲ್ಲಿ ನಮಗೆ ಶಿವ ಕಾಣ್ತಾನೆ.